ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಎಲ್ಲ ಒಂದೊಂದೇ ಎಲ್ಲ ಮಾಡ್ಕೋತಾ ಇದ್ದೀನಿ. ಹೊರಗಡೆ ಮನೆ ಕಸ ಗುಡಿಸಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಮಿಷಿನಿಗೆ ಹಾಕ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಸೊ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬಾಗಿಲು ತೊಳೆದ್ಬಿಟ್ಟು ಬಾಗಿಲಿಗೆಲ್ಲ ಹೂವು ಇಟ್ಟು ಒಳಗಡೆ ಬಂದು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜೆ ಮುಗಿಸ್ಬಿಟ್ಟು ತಿಂಡಿ ಮಾಡೋಣ ಅಂತ ನಮ್ಮಮ್ಮ ಎಳ್ಳಿಕಾಯಿ ಕೊಟ್ಟು ಕಳಿಸಿದ್ರು ಊರಿಂದ. ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು. ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅವರಿಗೂ ತಿಂಡಿ ತಿನ್ನಿಸ್ಬಿಟ್ಟು ಅವ್ರ ಅಪ್ಪನ ಜೊತೆ ಸ್ಕೂಲಿಗೆ ಕಳಿಸಿದ್ದೀನಿ. ಅವರಪ್ಪ ವಾಪಸ್ ಬರೋಷ್ಟೊತ್ತಿಗೆ ನಾನು ರೆಡಿಯಾಗಿ ಆಚೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವ್ರು ಬಂದ ತಕ್ಷಣ ನಾವು ಹೊರಟಿದ್ದು ನಮ್ಮ ಮನೆಯಿಂದ ಸುಮಾರು 14 ಕಿಲೋಮೀಟ್ರ್ ದೂರದಲ್ಲಿರೋ ಕಾಮಧೇನು ಕ್ಷೇತ್ರಕ್ಕೆ. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಣ ಅಂತ ಹೋಗಿದ್ದೀವಿ. ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು. ಸೊ ಆ ರಶಲ್ಲೂ ಕೂಡ ದರ್ಶನ ತುಂಬ ಚೆನ್ನಾಗಿ ಮಾಡಿದ್ವಿ. ರಾಯರು ತುಂಬ ಒಳ್ಳೆ ದರ್ಶನವೂ ಕೊಟ್ಟರು, ಅದ್ರ ಜೊತೆ ಪ್ರಸಾದನೂ ಕೊಟ್ಟರು. ತುಂಬ ರಶ್ ಇರೋದ್ರಿಂದ ಒಂದೇ ಪ್ಲೇಟ್ ಸಾಕು ಅಂತ ಒಂದೇ ಪ್ಲೇಟಲ್ಲಿ ಇಬ್ಬರೂ ಪ್ರಸಾದ ಹಂಚ್ಕೊಂಡು ತಿಂದ್ಬಿಟ್ಟು ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇರೋ ದಕ್ಷಿಣ ಶಿರಡಿ ಸಾಯಿ ಮಂದಿರಕ್ಕೂ ಕೂಡ ಹೋದ್ವಿ. ಸಾಯಿಬಾಬಂಗೂ ಕೈ ಮುಗ್ದು ಬರೋಣ ಅಂತ. ಅಲ್ಲಂತೂ ತುಂಬ ರಶ್ ಇತ್ತು. ಸೊ ನಮ್ಮ ಅಣ್ಣ ಅವರು 2 ಪಾಸ್ಗಳನ್ನ ಕೊಟ್ಟಿದ್ರು. ಸೊ ಪಾಸ್ ಮೂಲಕ ಒಳಗಡೆ ಬೇಗನೆ ಹೋದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಹೂವಿನ ಅಲಂಕಾರಗಳು ಹೊರಗಡೆನೇ ಈ ಥರ ಮಾಡಿದರು, ಒಳಗಡೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಮಾಡಿದರು. ಸೊ ಪಾಸ್ ಮೂಲಕ ಹೋಗಿರೋದೇ ನಮಗೆ ದರ್ಶನ ಕೂಡ ತುಂಬ ಬೇಗನೆ ಆಗೋಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಕೂಡ ಪ್ರಸಾದ ವಿತರಣೆ ಮಾಡ್ತಾಯಿದ್ರು. ಸೊ ಅಲ್ಲೂ ಪ್ರಸಾದ ತಿಂದ್ವಿ. ಪ್ರಸಾದ ತಿಂದ್ಬಿಟ್ಟು ಅಲ್ಲೇ ಬ್ಲಡ್ ಡೊನೇಟ್ ಮಾಡಿಸ್ಕೊತಾಯಿದ್ರು. ಸೊ ನಮ್ಮನೆಯವರು ತುಂಬ ದಿನ ಆಯಿತು ಬ್ಲಡ್ ಕೊಟ್ಬಿಟ್ಟು ಅಂತ ಅವರು ಅಲ್ಲೇ ಫಾರಮ್ ಫಿಲ್ ಮಾಡಿ ಬ್ಲಡ್ ಕೂಡ ಕೊಟ್ಟರು. ಅವ್ರು ಕೊಟ್ಟಿದ್ದ ಜ್ಯೂಸ್ ಕುಡಿದ್ಬಿಟ್ಟು ವಾಪಸ್ ಮನೆಗೆ ರಿಟರ್ನ್ ಆದ್ವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.